ಈ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಇಂಥ ಅಹಿತಕರ ಘಟನೆ ನಡಲಿಕ್ಕೆ ನಾವು ಸಿದ್ಧ ಇಲ್ಲ. ನಾವು ಅಂಬೇಡ್ಕರ್ ಅನುಯಾಯಿಗಳು ಇವತ್ತು ಪ್ರತ್ಯೇಕತೆಯನ್ನು ಬಯಸ್ತಾ ಇದ್ದೀವಿ. ಬುದ್ಧನ ಕಡೆ ನಾವು ವಾಲ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದರು? ಬುದ್ಧನಡಿಗೆ ಮರಳಿ ಮನೆಗೆ ಮತ್ತೆ ಈ ರಾಷ್ಟ್ರ ಬುದ್ಧಮಯ ಆಗ್ತದೆ. ಬುದ್ಧನ ಅನುಯಾಯಿಗಳು ದಿನದಿಂದ ದಿನಕ್ಕೆ ಇವತ್ತು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಗಿ ನಾವು ಈ ರಾಷ್ಟ್ರದಲ್ಲಿ ನಾವು ಪ್ರತ್ಯೇಕತೆ ಬಯಸ್ತಾ ಇದ್ದೀವಿ. ಇದು ಯಾತಕ್ಕೆ ಈ ಘಟನೆ ಉದ್ಭವಿಸಿದೆ ಅಂತಕ್ಕಂಥದ್ದನ್ನು ಫಸ್ಟ್ ಅವ್ರು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಅಮಿತ್ ಶಾ ಅಂತಕ್ಕಂಥ ಅವಿವೇಕಿಗೆ ಹೇಳ್ಬೇಕಾಗಿರ್ತಕ್ಕಂಥದ್ದು, ನಾವು ಯಾರನ್ನೂ ಕೂಡ ಅಂಬೇಡ್ಕರ್ನ ನೀವು ಹೊಗಳಿ ಅಂತ ನಾವು ಯಾರನ್ನೂ ಕೂಡ ಕೈ ಮುಗಿದು ಕೇಳಬೇಕಾಗಿಲ್ಲ. ಅವರು ಈಗಾಗಲೇ ಪ್ರಪಂಚದ 800 ಕೋಟಿ ಜನಸಂಖ್ಯೆ ಏನಿದೆ, ಬಹುಶಃ ಅವರ ಮನಸ್ಸಲ್ಲಿ ಅಂಬೇಡ್ಕರ್ ಉಳಿದಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇದುವರೆಗೂ ಕೂಡ ಅವನ ಮೇಲೆ ಕ್ರಮ ವಹಿಸ್ತಿರ್ತಕ್ಕಂಥ BJPಯ ಸರ್ಕಾರದ ಆಡಳಿತದ ವಿರುದ್ಧ ಮಾತಾಡಬೇಕು. ಯಾರೇ ಮಾತಾಡಬೇಕಾದ್ರೂ ಕೂಡ ನಾವು ಇದಕ್ಕೇನೋ ಕ್ರಿಯೇಟರ್ ನಾವೇನಾದ್ರೂ ಪ್ರಚೋದನೆ ಕೊಟ್ಟಿದ್ದೀವ? ನಾವು ಈ ಕೆಲಸ ಕೂತಿದ್ದೀವ? ನಮಗೇನು ಬೇರೆ ಕೆಲಸ ಇಲ್ವಾ? ಆದರೆ ಒಂದು ತಿಳ್ಕೊಳ್ಳಿ, ಅಂಬೇಡ್ಕರ್ ಬಗ್ಗೆ ಯಾರು ಕೂಡ ಮಾತನಾಡ್ತಕ್ಕಂಥ ನೈತಿಕತೆ ಈ ದೇಶದಲ್ಲಿ ಇಲ್ಲ. ಅವ್ರನ್ನ ಪ್ರೀತಿಪೂರ್ವಕವಾಗಿ ನೀವು ಗೌರವಿಸ್ಬೇಕಾ? ಗೌರವಿಸಿ. ಆದರೆ ನಮ್ಮ ಬಲವಂತಲ್ಲಿ ನೀವು ಅಂಬೇಡ್ಕರ್ ಒಪ್ಕೊಳ್ಳಿ ಅಂತೇಳಿ ನಾವು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ. ಅದನ್ನು ಫಸ್ಟು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಇವತ್ತು ಇಡೀ ಈ ದೇಶದಲ್ಲಿ ನಡೀತಿರ್ತಕ್ಕಂಥ ಹೋರಾಟಕ್ಕೆ ಅಮಿತ್ ಶಾನೇ ಕಾರಣ ಅಂತ ಅವಿವೇಕಿಗೆ ಹೇಳಿ ನೀವು ನಾಲಾಯಕ್ಕಮ, ಒಬ್ಬ ಕ್ರಿಮಿನಲ್, ಒಬ್ಬ ಭ್ರಷ್ಟಾಚಾರಿ, ಈ ದೇಶವನ್ನು ಹಾಳು ಮಾಡಿರ್ತಕ್ಕಂಥ ಇವತ್ತು ಗೃಹ ಮಂತ್ರಿ ಸ್ಥಾನದಲ್ಲಿ ಕುಂತವನೆ ಅಂತವ್ರಿಗೆ ಇವತ್ತು ಕ್ರಮ ವಹಿಸಿಲ್ಲ ಅಂತೇಳಿ ನಾವು ಏನು ಮಾಡಬೇಕು? ಅದಕ್ಕೆ ಈ ಹೋರಾಟ ನಿಲ್ಲಲ್ಲ, ಇದು ನಿರಂತರವಾಗಿರ್ತದೆ. ಡೆಲ್ಲಿ ಚಲೋ, ಡೆಲ್ಲಿ ಚಲೋ. ಚಳಿಗಾಲ ಮುಗುತ್ತಿದ್ದಂಗೆ ಅವನ ಮೇಲೆ ಕ್ರಮ ವಹಿಸ್ತಿಲ್ಲ BJP ಸರ್ಕಾರ ಅಂತ ಹೇಳಿದ್ರೆ ನೂರಾರು ಸಂಖ್ಯೆಯಲ್ಲಿ ನಾವು ಡೆಲ್ಲಿ ಚಲೋ ಮಾಡ್ತೀವಿ. ಅಲ್ಲಿ ಅವರ ಬಣ್ಣವನ್ನು ಬಯಲು ಮಾಡ್ತೀವಿ ಮತ್ತು ಬರೆದಿಟ್ಕೊಳ್ಳಿ, ವಿಶ್ವ ಮಟ್ಟಕ್ಕೆ ಇದನ್ನು ತಗೊಂಡೋಗ್ತೀವಿ. ವಿಶ್ವ ಮಟ್ಟಕ್ಕೆ ಈ ದೇಶದ ಅನೈತಿಕತೆಯನ್ನು ನಾವು ಎತ್ತಿಡಿತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಪತ್ರಿಕಾ ಮೂಲಕ ನಾವು ಘೋಷಣೆ ಮಾಡ್ತಾ ಇದ್ದೀವಿ ಇವತ್ತು.